ಅಲ್ಲಿ ಇಂಟ್ರೊಡಕ್ಷನಲ್ಲಿ ನಿಮಗೆ ಅದೊಂದು ಕಥೆಯ ಮೂಲಕ ಅವ್ರು ಯಾವುದ್ಯಾವುದನ್ನು ಕಲಿಸ್ಬೇಕು ಗಣಿತದಲ್ಲಿ ವರ್ಗ ಸಂಖ್ಯೆ ಬಗ್ಗೆ ಮತ್ತು ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಅವ್ರಿಗೆ ಏನು ಕಾನ್ಸೆಪ್ಟನ್ನು ಅವ್ರು ನಿಮಗೆ ನೀಡಬೇಕು ಅಂತಿದ್ರು ಆ ವಿಷಯವನ್ನು ಏನು ಲಾಸ್ಟ್ ಇದರಲ್ಲಿ ಹೇಳಿದ್ದೀನಿ. ಈಗ ಈ ಪಾಠದಲ್ಲಿ ಏನೆಲ್ಲ ನಾವು ಕಲಿತೀವಿ ಅಂತ ಹೇಳೋದ್ರ ಬಗ್ಗೆ ಒಂದು ಸ್ಥೂಲವಾಗಿ ನೋಡ್ಕೊಂಡು ಹೋಗೋಣ. ಆಮೇಲೆ ಇಲ್ಲಿ ಪಾಠದಲ್ಲಿ ಕ್ವಶನನ್ನು ಎಕ್ಸಸೈಸ್ ಕೊಡಲಿಲ್ಲ, ಇದೊಂದು ಸ್ವಲ್ಪ ವ್ಯತ್ಯಸ್ತವಾಗಿದೆ. ಹಿಡೀರಿ ಅಂತ ಪೇಜ್ ನಂಬರ್ 11ರಿಂದ ಸ್ಟಾರ್ಟ್ ಆಗುತ್ತೆ. 11 ಮಾಡಬೇಕಾದ್ರೆ 11ನೇ ಪೇಜ್ ನಂಬರಿಂದ ಕೆಲವೊಂದು ಲೆಕ್ಕಗಳನ್ನ ಮಾಡಬೇಕಾದ್ರೆ ನಿಮಗೆ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಬೇಕು, ಕೆಲವೊಂದು ವಿಚಾರಗಳು ನಿಮಗೆ ಗೊತ್ತಿರಬೇಕು. ಆ ವಿಚಾರ ಗೊತ್ತಿದ್ದರೆ ನಾವು ಹೇಳ್ಕೊಟ್ಬಿಟ್ರೆ ನೀವು ಆ ಪುಸ್ತಕವನ್ನು ನೋಡಿದ ತಕ್ಷಣ ನೀವು ಉತ್ತರವನ್ನು ಬರೀಲಿಕ್ಕೆ ಈಸಿ ಆಗುತ್ತೆ ಮಕ್ಕಳೇ. ಆ ನಿಟ್ಟಿನಲ್ಲಿ ನಾವು ಕೆಲವೊಂದು ಏನೇನು ಕಲಿಬೇಕು, ಆ ಲೆಕ್ಕಗಳನ್ನ ಬಿಡಿಸ್ಬೇಕಾದ್ರೆ ನೀವು ಏನೇನು ಗೊತ್ತಿದ್ದರೆ ನೀವು ಆ ಲೆಕ್ಕಗಳನ್ನು ನೀವೇ ಸ್ವತಃ ಬಿಡಿಸ್ಬೋದು ಅಂತೇಳೋದನ್ನು ನಾನು ಇದರಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಈ ಕ್ಲಾಸ್ನಲ್ಲಿ. ಆಮೇಲೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಆ ಎಕ್ಸಸೈಸನ್ನೆಲ್ಲ ಬಿಡಿಸಿ ತೋರಿಸ್ತೀನಿ. ಆಗ ನೀವು ಟ್ಯಾಲಿ ಮಾಡ್ಕೊಳ್ಳಿ, ನೀವು ಮಾಡಿದ ಲೆಕ್ಕಕ್ಕೂ ಈಗ ನಾನು ಹೇಳಿದ ಕಾನ್ಸೆಪ್ಟಿಂದ ಬೇಸಿಕ್ ಕಾನ್ಸೆಪ್ಟ್ ಮಾಡಿದ್ರೆ ಸಾಧಾರಣ ಮ್ಯಾಕ್ಸಿಮಮ್ ಆಗಿ ನೀವು ಅದನ್ನು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಆಯಿತಾ? ಈ ಪಾಠದಲ್ಲಿ ಫಸ್ಟ್ ಬರುವಂಥದ್ದು ವರ್ಗ ಸಂಖ್ಯೆಗಳ ಬಗ್ಗೆ ಹೇಳ್ತಾರೆ. ಇದೇ ಸಂಖ್ಯೆಯನ್ನು 2 ಸಲ ಗುಣಿಸಿದಾಗ ಬರುವಂಥದ್ದನ್ನು ಏನಂತ ಹೇಳ್ತೀವಿ? ವರ್ಗ ಸಂಖ್ಯೆ. ಫಾರ್ ಎಕ್ಸಾಂಪಲ್ ನೋಡಿ, 2 ಇಂಟು 2 2 ಇಂಟು 2 ಇದನ್ನು ಹೇಗೆ ಬರಿತೀವಿ ಅಂದರೆ ವರ್ಗ ಅಂತ ಹೇಳಿದ್ರೆ 2 ಇದನ್ನು ವರ್ಗ ಸಂಖ್ಯೆ ಅಂತ ಹೇಳ್ತೀವಿ. 2 ಅಂದರೆ 2 ಎಷ್ಟಾಗುತ್ತೆ? 4. ಇದೇ ಥರ ಎಲ್ಲವನ್ನು 10 ತನಕ 30 ತನಕ ನಿಮಗೆ ಪುಸ್ತಕ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅವರು. ಅದನ್ನು ಮಾಡಬೇಕು. ಯಾವ ಎಕ್ಸಸೈಸ್ ಪೇಜ್ ನಂಬರ್ 4ರಲ್ಲಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ. ಪೂರ್ಣ ವರ್ಗಗಳ ವಿನ್ಯಾಸ ಮತ್ತು ಗುಣಲಕ್ಷಣಗಳು ಅಂಥೇಳಿ ಕೊಟ್ಟಿದ್ದಾರೆ. 1 ಸ್ಕ್ವಯರ್ 1, 2 ಸ್ಕ್ವಯರ್ 4, 3 ಸ್ಕ್ವಯರ್ 9. ಅದು ಹೇಗೆ ಬಂದಿದ್ದು ಅಂತೇಳೋದು ಈಗ ಗೊತ್ತಾಯ್ತಲ್ಲ ನಿಮಗೆ? ಗುಣಿಸೋದು. ಆಯಿತಾ? ಅದೇ ಥರ ಎಷ್ಟರ ತನಕ ಮಾಡಲಿಕ್ಕೆ ಹೇಳಿದರೆ 30 ತನಕ ವರ್ಗ ಸಂಖ್ಯೆಯನ್ನು ನೋಡಿ ಮಕ್ಕಳೇ. 30 ತನಕ ವರ್ಗ ಸಂಖ್ಯೆಯನ್ನು ಬರೆದು ಕಲಿಯೋದ್ರಿಂದ ನಿಮಗೆ NMMS ಎಕ್ಸಾಮ್ ಮರಿಬೇಡಿ. NMMS ಎಕ್ಸಾಮ್ ವೀಡಿಯೋಸ್ ಮಾಡಿ ಹಾಕಿದ್ದೀನಿ, ನೋಡ್ಕೊಳ್ಳಿ. NMMS ಎಕ್ಸಾಮಲ್ಲಿ ನಿಮಗೆ ಪಾಸ್ ಆದರೆ ತಿಂಗಳಿಗೆ 1000 ರೂಪಾಯಿ ಬರುತ್ತೆ. ಓಕೆ, ಸ್ಕಾಲರ್ಶಿಪ್ ಸಿಗುತ್ತೆ. ಅದಕ್ಕೆ ಆ ನಿಟ್ಟಿನಲ್ಲಿ ಈಗಲಿಂದನೇ ರೆಡಿ ಆಗಬೇಕು ಅಂತೇಳಿದ್ರೆ ಎಲ್ಲ ವರ್ಗ ಸಂಖ್ಯೆಗಳೇನಾಗಿರಬೇಕು? ನಿಮ್ಮಲ್ಲಿ ಬಾಹೆಟಾಗಿರಬೇಕು ಮಕ್ಕಳೇ. ಬರೀ NMMS ಎಕ್ಸಾಮ್ ಅಲ್ಲ, NMMS ಎಕ್ಸಾಮು ಯಾವುದಕ್ಕೆ ಅಡಿಪಾಯ ಆಗ್ತದೆ ಅಂತೇಳಿದ್ರೆ IAS ಎಕ್ಸಾಮ್, KAS ಎಕ್ಸಾಮ್ ಅಂತ ಕೇಳಿದ್ರೆ ಪೊಲೀಸು ಎಲ್ಲ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಳಹದಿಯನ್ನು ಹಾಕೋದೇ ಯಾವುದು? ಈ ವರ್ಗ ಸಂಖ್ಯೆ. ಇದೆಲ್ಲ ಕಲ್ತಿರಬೇಕು. ನಾವು ಯೋಚನೆ ಮಾಡ್ತೀವಿ, 8ನೇ ಕ್ಲಾಸಲ್ಲಿ ಕಲ್ತಿದ್ದು 8ನೇ ಕ್ಲಾಸ್ಗೆ. 8ನೇ ಕ್ಲಾಸಲ್ಲಿ ಈ ಬೇಸಿಕ್ ಏನು ಕಲ್ತಿದ್ದೀರೋ ಅದು ನೀವು ಯಾವುದೇ ಎಕ್ಸಾಮ್ ಬರೀರಿ, ಇನ್ಸ್ಪೆಕ್ಟರ್ ಆಗಬೇಕು, ಯಾವುದು, ಅದಕ್ಕೆ ಇದೆಲ್ಲ ಬೇಕು. NMMS ಎಕ್ಸಾಮ್ ಫಸ್ಟ್ ತಳಹದಿ ನಿಮಗೆ. ಈ ಎಕ್ಸಾಮಲ್ಲಿ ಹೇಗೆ ಕ್ರ್ಯಾಕ್ ಮಾಡ್ತೀರಾ ನೋಡಿ, ಇದೇ ಥರ ಬರುತ್ತೆ. ಅದಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ. ಡಿಫಿಕಲ್ಟಿ ಲೆವೆಲನ್ನು ಅವ್ರು ಏನು ಮಾಡ್ತಾ ಹೋಗ್ತಾರೆ? ಜಾಸ್ತಿ ಮಾಡ್ತಾ ಹೋಗ್ತಾರೆ. ಸೊ ನಿಮ್ಮ ಫಸ್ಟ್ ಕೆಲಸ ಏನಾಗಿರಬೇಕು? ವರ್ಗ ಸಂಖ್ಯೆ 1ರಿಂದ ಹಿಡಿದು ಒಂದೊಂದು ಲಿಸ್ಟು, ಅದೊಂದು ಇಂಪಾರ್ಟೆಂಟ್ ಮಕ್ಕಳೇ. ಅದು ಹೇಳಲಿಕ್ಕೆ ಮರ್ತೋಯ್ತು. 1 ಸ್ಕ್ವಯರ್ ಅಂತ ಹೇಳಿದ್ರೆ ಎಷ್ಟಾಗುತ್ತೆ? 1 ಇಲ್ಲಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಥವಾ NMMS ಎಕ್ಸಾಮ್ಗೆ ಏನು ಕೇಳ್ತಾರೆ ಅಂತ ಹೇಳಿದ್ರೆ ವರ್ಗ ಮಾಡಿದಾಗ ಮತ್ತು ಘನ ಮಾಡಿದಾಗ ಒಂದೇ ಉತ್ತರ ಬರುವಂತಹ ಸಂಖ್ಯೆ ಯಾವುದು ಅಂತ. ಅದೇ ಉತ್ತರ ಯಾವುದು? 1 ಸ್ಕ್ವಯರ್. ನೋಡಿ, 1 ಸ್ಕ್ವಯರ್ ಅಂತ ಹೇಳಿದ್ರೆ 1 ಇಂಟು 1, ಒಂದನ್ನು ವರ್ಗ ಮಾಡಿದಾಗ ಒಂದೊಂದಲಿ ಎಷ್ಟು ಬರ್ತದೆ? 1. ಅದೇ ಥರ 1 ಇಂಟು 1 ಇಂಟು 3 ಸಲ ಗುಣಿಸ್ಬೇಕು. ಇಲ್ಲಿ 2 ಸಲ ಗುಣಿಸ್ತೀರಾ. ಘನ ಅಂತ ಹೇಳಿದ್ರೆ 3 ಸಲ ಗುಣಿಸ್ತೀರಾ. ಆಗ ಒಂದೊಂದ್ಲಿ ಒಂದು. ಇದೊಂದು ಒನ್ ವರ್ಡ್ ಆನ್ಸರ್ ಕೇಳುವಂತಹ ಸಾಧ್ಯತೆ ಇರುವಂಥದ್ದು NMMS ಎಕ್ಸಾಮಲ್ಲಿ. ನಾಟ್ ಓನ್ಲಿ ಫಾರ್ ದ NMMS ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೇಳೋ ಸಾಧ್ಯತೆ ಇದೆ. ಓಕೆನಾ? ಈ ಪಾಠದಲ್ಲಿ ವರ್ಗ ಸಂಖ್ಯೆಗಳನ್ನ ಎಲ್ಲಿ ಗಂಟ ಕಲ್ತಿರ್ಬೇಕು? ನೀವು 30 ತನಕ ಬರೆದು ಕಲ್ತಿರಬೇಕು. ಓಕೆ, ಒಂದು ಕಾನ್ಸೆಪ್ಟ್ ಇದರಲ್ಲಿ ಇನ್ನೊಂದು ಹೇಳಬೇಕಂದ್ರೆ ವರ್ಗ ಸಂಖ್ಯೆ ಘನ ಸಂಖ್ಯೆ ಗೊತ್ತು. ಮತ್ತು ಇನ್ನೊಂದು ಏನಿದೆ, ಕ್ರಮಾನುಗತ ಬೆಸ ಸಂಖ್ಯೆಗಳನ್ನ ಕೂಡಿಸಿದಾಗ ನೋಡಿ, 1 + 3 ಬೆಸ ಸಂಖ್ಯೆ 1 + 3 ಎಷ್ಟು ಬರ್ತದೆ ನಮಗೆ? 3 ಮತ್ತು 1 ಸೇರಿಸಿದಾಗ 4 ಬರ್ತದೆ. ಅದೇ ಥರ 1 + 3 ನೆಕ್ಸ್ಟ್ ಬೆಸ್ಟ್ ಸಂಖ್ಯೆ ಯಾವುದು? 5. ಈಗ 4ಕ್ಕೆ ಇಲ್ಲಿ 3 ಮತ್ತು 1 ಸೇರಿಸಿದಾಗ 4 ಅಂತ ಗೊತ್ತು. 4 5 ಎಷ್ಟಾಗುತ್ತೆ? 9. ಅದೇ ಥರ ನೆಕ್ಸ್ಟ್ ಬೆಸ್ಟ್ ಸಂಖ್ಯೆ 1 3 5 ಮತ್ತು ನೆಕ್ಸ್ಟ್ ಬೆಸ್ಟ್ ಸಂಖ್ಯೆ ಯಾವುದು? 7. ಆಗ 9ಕ್ಕೆ 7 ಸೇರಿಸಿದ್ರೆ ಎಷ್ಟು ಬರ್ತದೆ? 16. ನೋಡಿ ಮಕ್ಕಳೇ, 16 9 4 ಅಂತ ಹೇಳೋದೆಲ್ಲ ಎಂಥ ಸಂಖ್ಯೆಗಳು? ವರ್ಗ ಸಂಖ್ಯೆಗಳು. ನೋಡಿ, 4 2 2ಲಿ 4, 3 3ಲಿ 9, 4 4ಲಿ 16, ಇಷ್ಟು ನಿಮಗೆ ಗೊತ್ತಾಗಬೇಕಾಗಿರೋದು. ಓಕೆ, ಇದು ವರ್ಗ ಸಂಖ್ಯೆಗಳು. ಅರ್ಥ ಏನಂತೇಳಿ, ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತ ಏನಾಗಿರ್ತದೆ? ವರ್ಗ ಸಂಖ್ಯೆ ಆಗಿರ್ತದೆ. ಓಕೆ, ನೆಕ್ಸ್ಟ್ ಏನು ಪಾಯಿಂಟ್ ಬೇಕು ಅಂತೇಳಿದ್ರೆ 2ನೇ ಪಾಯಿಂಟ್ ಏನಂತ ಇಲ್ಲಿ ಕಲ್ತಿರೋದು ನೀವು ಕ್ರಮಾನುಗತ ಕ್ರಮವಾಗಿ ಬರುವಂಥದ್ದು. 2 ರ ಘಾತ 2 ಅಂದರೆ 2 ರ ಘಾತ 2 ಅಂದರೆ ಎಷ್ಟು? 4.
ಅದೇ ಥರ 10 ಇಲ್ಲಿ 2 ಆದಮೇಲೆ 3, 3ರ ಸ್ಕ್ವಯರ್, 3 ಸ್ಕ್ವಯರ್ ಅಂತ ಹೇಳಿದ್ರೆ 3 3 ಎಷ್ಟು ಬರ್ತದೆ 9. ನೋಡಿ 2 ಮತ್ತು 3, 2 ಸ್ಕ್ವಯರ್ ಅಂತಂದರೆ 2 ಸ್ಕ್ವಯರ್ ಅಂದರೆ 4, 3 ಸ್ಕ್ವಯರ್ ಅಂದರೆ 9. ಇವುಗಳ ನಡುವಿನ ಸಂಖ್ಯೆಗಳು ಎಷ್ಟು ಅಂತ ಕೇಳ್ತಾರೆ. ಅದಕ್ಕೆ ಒಂದು ನೀವು ಸೂತ್ರ ಇದೆ, 2 ಇಂಟು ಎನ್. ಇಲ್ಲಿ ಎನ್ ಅಂತ ಹೇಳೋದನ್ನು ನಾವು ಯಾವ್ದು ತೊಗೋಬೇಕು, ಇದು ಎರಡರಲ್ಲಿ ಯಾವ್ದು ಚಿಕ್ಕದೋ ಅದನ್ನು ತೊಗೋಬೇಕು. ಎನ್ ಎಷ್ಟು ಇಲ್ಲಿ 2, ಆಗ 2 ಇಂಟು ಎನ್ ಅಂತೇಳಿದ್ರೆ 2 ಇಂಟು 2, 2 2ಲಿ ಎಷ್ಟಾಗುತ್ತೆ 4 ಆಗುತ್ತೆ. ಆಗ 4 ಸಂಖ್ಯೆಗಳು ನೋಡಿ, 4 ಆದಮೇಲೆ 5, 6, 7, 8, 9. ಓಕೆ, ಈಗ ನಾವು ಯಾವುದನ್ನು ತೊಗೊಳ್ತೀವಿ ಅದರೊಳಗಿರೋದನ್ನು. ಈಗ 4 ಬಿಟ್ಟು ಹಾಕಬೇಕು, 9 ಬಿಟ್ಟು ಹಾಕಬೇಕು. ಒಳಗೆ ಎಷ್ಟು ಸಂಖ್ಯೆಗಳಿದೆ 4 ಸಂಖ್ಯೆಗಳಿದೆ. ಆಗ ಈಸಿಯಾಗಿ ನಮ್ಗೆ 4 ಅಂತ ಸಿಕ್ತಲ್ಲ. ಅದೇ ಥರ ದೊಡ್ಡ ಸಂಖ್ಯೆನ ತೊಗೊಳ್ಳೋಣ. ಈಗ 50 ಮತ್ತು 51ರ ವರ್ಗಗಳು. ಓಕೆ, 51ರ ವರ್ಗಗಳ ನಡುವಿನ ಸಂಖ್ಯೆ ಅಂತ ಕೇಳ್ತಾರೆ. ಆಗ ನಾವೇನು ಮಾಡಬೇಕು, ಸೂತ್ರ ಏನು ನಮ್ಗೆ ಗೊತ್ತಿರೋದು 2 ಇಂಟು ಎನ್. 2 ಎನ್ ಅಂತ ಹೇಳಿದ್ರೆ ಎಷ್ಟಿದೆ ಇಲ್ಲಿ, ಎನ್ ಅಂತ ಹೇಳಿದ್ರೆ 50 ಇದೆ. ಆಗ 50 ಅಂತ ಹೇಳಿದಾಗ 2 50ಲಿ ಎಷ್ಟು ಬರ್ತದೆ 100 ಸಂಖ್ಯೆ. 50 ಸ್ಕ್ವಯರ್ ಅಂದರೆ 25 25 ಬರ್ತದೆ. ಎಷ್ಟು ಬರ್ತದೆ 2000, 2500 ಮತ್ತು 51 ಸ್ಕ್ವಯರ್. ಅದನ್ನು ಮಾಡಿದಾಗ ಅದರ ನಡುವೆ ಬರುವಂತಹ ಸಂಖ್ಯೆಗಳು ಎಷ್ಟು ಅಂತ ಕೇಳಿದಾಗ ಸೂತ್ರ ಏನು 2 ಎನ್. ಇದನ್ನು ಯೋಚನೆ ಇಟ್ಕೊಂಡಿರ್ಬೇಕು, ಸೂತ್ರ 2 ಎನ್. ಆಗ ಇಲ್ಲೊಂದು ಇದನ್ನು ಕಲ್ತಿರ್ಬೇಕು ಪಕ್ಕ. ನೋಡಿ, ಇದೊಂದು ಕಂಡೀಷನ್, ಪಕ್ಕ ಇರಬೇಕು ನಂಬರ್ಸ್. 2 ಸ್ಕ್ವಯರ್ 3 ಸ್ಕ್ವಯರ್, 2 ಆದಾಗ 3. ಅದರ ನಡುವಿನ ಸಂಖ್ಯೆಗಳು ಎಷ್ಟು ಬರ್ತದೆ ಅಂತ ಕೇಳಿದ್ರೆ 2 ಎನ್. ಹೇಗೆ ಅಂತ ಹೇಳಿದ್ರೆ ಗೊತ್ತಾ, ಈ ರೀತಿ ಮಾಡೋದ್ರ ಬದಲಿಗೆ ಇಲ್ಲಿ ಈಸಿಯಾಗಿ ಏನು ಕೊಟ್ಟಿದ್ದಾರೋ ಅದನ್ನು 2 ಎನ್ ಸೂತ್ರ ಹಾಕಿ ಮಾಡಿದ್ರೆ ನಾವು ಈಸಿಯಾಗಿ ಇದನ್ನು ಏನು ಮಾಡ್ಬೋದು. ಈಗ ನೆಕ್ಸ್ಟ್ ಅದರಲ್ಲಿ ಏನು ಕಲಿಬೇಕಂತ ಹೇಳಿದ್ರೆ 2ರ ವರ್ಗ ಎಷ್ಟಾಗುತ್ತೆ 4 ಆಗುತ್ತೆ. ಇದನ್ನೇ ಉಲ್ಟಾ ಬರೆಯೋದಂತ ಹೇಳಿದ್ರೆ 4ರ ವರ್ಗಮೂಲ ಎಷ್ಟು ಅಂತ ಕೇಳಿದ್ರೆ ಇದನ್ನೇ ಏನಂತ ಹೇಳ್ತೀವಿ 2. ಇದನ್ನೇ ಏನಂತ ಹೆಸರು ಹೇಳೋದು ವರ್ಗಮೂಲ. ಈ ರೀತಿ ಹಾಕ್ತೀವಲ್ಲ, ಇದನ್ನು ವರ್ಗಮೂಲ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ? ಅದೇ ಥರ 2ರ ಘಾತ 3 ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ದೀನಿ, 2ನ್ನು ಎಷ್ಟು ಸಲ ಹಾಕ್ಕೊಳ್ಬೇಕು 3 ಸಲ ಹಾಕ್ಕೊಂಡು ಗುಣಿಸಬೇಕು. 2 2ಲಿ 4, 4 2ಲಿ 8, ಆಗ 8 ಅಂತ ಬರೀತದೆ. ಈಗ 8ರ ಘನಮೂಲ, ಇಲ್ಲಿ ವರ್ಗಮೂಲಕ್ಕೆ ಈ ಥರ ಚಿಹ್ನೆ ಆದರೆ ಘನಮೂಲಕ್ಕೆ ಇಲ್ಲಿ 3 ಅಂತ ಬರಿಬೇಕು ಮಕ್ಕಳೇ. ಬರೆದ್ಬಿಟ್ಟು ಇಲ್ಲಿ ಬರೆದ್ರೆ ಇದನ್ನು ಏನಂತ ಓದ್ತೀವಿ 8ರ ಘನಮೂಲ ಎಷ್ಟು. ನೋಡಿ 8ರ ಘನಮೂಲ ಎಷ್ಟು 2 ಅಲ್ವಾ. ಆಗ ಉತ್ತರ ಎಷ್ಟು ಬರಿತೀವಿ ನಾವು 2 ಅಂತ ಬರಿತೀವಿ. ಓಕೆ, 27ರ ಘನಮೂಲ, 27ರ ಘನಮೂಲ ಎಷ್ಟು ಬರ್ತದೆ 3 ಬರ್ತದೆ. ಅದನ್ನೇ 3ರ ಘನ ಅಂತ ಕೇಳಿದ್ರೆ ಏನಂತ ಬರಿತೀರಾ, 3ಅನ್ನು 3 ಸಲ ಗುಣಿಸ್ಕೊಳ್ತೀರಾ ಅಲ್ವಾ. 3 3 9, 9 3 ಎಷ್ಟು 27. ಅರ್ಥ ಆಯ್ತಲ್ವಾ? ಇದು ನಿಮಗೆ ಗೊತ್ತಿರಬೇಕು. ಘನ ಎಷ್ಟರ ತನಕ ಕಲ್ತಿರ್ಬೇಕು ನೀವು, 20ರ ತನಕ ಕಲ್ತಿರ್ಬೇಕು, ಬಾಯ್ ಹಾಟ್ ಆಗಿರಬೇಕು. ವರ್ಗ ಎಷ್ಟರ ತನಕ ಕಲ್ತಿರ್ಬೇಕು, ವರ್ಗ 30ರ ತನಕ ಕಲ್ತಿರಬೇಕು. ಓಕೆ, ಇದೆಲ್ಲ ನಿಮ್ಮ ಕೆಲಸ, ನೀವು ಮಾಡಿ ಕಲಿತು ಪ್ರಾಕ್ಟೀಸ್ ಮಾಡಬೇಕು. ಈಗ ವರ್ಗಮೂಲ ಅಂತ ಹೇಳಿದ್ರೇನು, ಘನಮೂಲ ಅಂತ ಹೇಳಿದ್ರೇನು. ಘನಮೂಲ ಹೀಗೆ ಬರಿತೀವಿ ನಾವು, ವರ್ಗಮೂಲವನ್ನು ಬರೀ ಈ ರೀತಿ ಮಾತ್ರ. ಓಕೆ, ಇದು ವರ್ಗಮೂಲ, ಇದನ್ನು ಏನಂತ ಹೇಳ್ತೀವಿ ಘನಮೂಲ ಅಂತ ಹೇಳ್ತೀವಿ. ಇದು ಗೊತ್ತಿರಬೇಕು ನಿಮಗೆ. 100. ಓಕೆ, ಗುಣಿಸಿದ್ದು 9 81 10 10ಲಿ 100, 8 8ಲಿ 64, 7 7 49, 6 6 36, 5 5ಲಿ 25, 4 4ಲಿ 16, 2 3 3 9, 2 2 4, 1 1ಲಿ 1. ಇದನ್ನೆಲ್ಲ ನೀವು ಬಾಯಿಪಟ್ಟ ಹೊಡೆದಿರ್ತೀರ. ಇಲ್ಲಿ ಇಂಪಾರ್ಟೆಂಟ್ ಈಗ ನೋಡಬೇಕಾದಂಥ ಒಂದು ಕಾನ್ಸೆಪ್ಟ್, ಬಿಡಿ ಸ್ಥಾನದಲ್ಲಿ ಏನಿದೆ. ಬಿಡಿ ಸ್ಥಾನ ಅಂತ ಹೇಳಿದ್ರೆ ನೋಡಿ ಮಕ್ಕಳೇ 3 4 ಅಂತಿದೆ. ಇದನ್ನು ಏನಂತ ಹೇಳ್ತೀವಿ, ಇದನ್ನು ಬಿಡಿ ಸ್ಥಾನ. ಇದನ್ನು ಏನಂತ ಹೇಳ್ತೀವಿ 10ರ ಸ್ಥಾನ. ಗೊತ್ತಿದೆ ಅಲ್ವಾ? ಈಗ ಇಲ್ಲಿ ಒಂದೇ ಇರೋದು. ಆಗ ಬಿಡಿ ಸ್ಥಾನದಲ್ಲಿ ಏನಿದೆ, ಇಲ್ಲಿ 1 ಇದೆ, 4 ಇದೆ, 9 ಇದೆ, ಇಲ್ಲಿ 6 ಇದೆ. ನೋಡಿ, ಈಗ ನಾವು ನೋಡಬೇಕಾಗಿದ್ದು ಎಲ್ಲೆಲ್ಲಿ 1 ಬಂದಿದೆ ಅಂತ ನೋಡಿ. ಇಲ್ಲಿ ಬಿಡಿ ಸ್ಥಾನ 1ರ ಘಾತ 1, ಇಲ್ಲಿ 1 ಬಂದಿದೆ, ಆಮೇಲೆ 9 1 ಬಂದಿದೆ ಬಿಡಿ ಸ್ಥಾನದಲ್ಲಿ ಅಲ್ವಾ. ಇಲ್ಲಿ ಬಿಡಿ ಸ್ಥಾನದಲ್ಲಿ ಈಗ ನಾವು ಅರ್ಥ ಮಾಡಬೇಕಾಗಿದ್ದು ಬಿಡಿ ಸ್ಥಾನದಲ್ಲಿ ಯಾವ್ಯಾವ ಸಂಖ್ಯೆಗಳು ಬರ್ತದೆ ಅಂತ. ಇಲ್ಲಿ 0 ಬಂದಿದೆ. ಆಗ ಬಿಡಿ ಸ್ಥಾನದಲ್ಲಿ ವರ್ಗ ಸಂಖ್ಯೆ ಅಂತ ಹೇಳಿದ್ರೆ ಪೂರ್ಣ ವರ್ಗಗಳಾದಾಗ ಬಿಡಿ ಸ್ಥಾನದಲ್ಲಿ ಈ ಸಂಖ್ಯೆಗಳೆಲ್ಲ ಇರ್ತದೆ. ಬಿಡಿ ಸ್ಥಾನ ಇದೆಯಾ ನೋಡಿ ಮಕ್ಕಳೇ, 2 ಇಲ್ಲ, 3 ಇದೆಯಾ 3 ಇಲ್ಲ, 4 ಇದೆಯಾ ಇದೆ, 4 ಇದೆ. ಇಲ್ಲಿ ಇಲ್ಲೊಂದು 4, ಇಲ್ಲೊಂದು 2ರ ಘಾತ 4, 2ರ ಘಾತ 2 ಅಂದರೆ 4, 8 8ಲಿ 64. ಸೊ ಅದನ್ನು ಬರೆಯೋಣ 4. ನೆಕ್ಸ್ಟ್ 5 ಇದೆಯಾ, 5 ಇದೆ. ಎಲ್ಲಿ 5 ಇದೆ, 5 25, 5 5ಲಿ 25, ಆಗ ಇಲ್ಲಿ 5 ಬಂದಿದೆ. ಆಗ ಇದನ್ನು ಬರ್ಕೊಳ್ಳಿ 5 ಅಂತ ಬರ್ಕೊಳ್ಳಿ. ನೆಕ್ಸ್ಟ್ 6 ಇದೆಯಾ, ಇದೆ. ಇಲ್ಲಿ ನೋಡಿ 16, 4 4ಲಿ 16, 6 6ಲಿ 36, ಇಲ್ಲಿ 6 ಇದೆ. ಆಗ ಇಲ್ಲಿ ಬರ್ಕೊಳ್ಳಿ 6 ಅಂತ. ನೆಕ್ಸ್ಟ್ ಸಂಖ್ಯೆ 9, 6 ಆದಮೇಲೆ 7 ಇಲ್ಲ, 8 ಇಲ್ಲ. ನೋಡಿ ಯಾವ್ದು ಇಲ್ಲ ಇಲ್ಲಿ ಬರ್ಕೊಳ್ಳೋಣ. 2 ಇಲ್ಲ, 3 ಇಲ್ಲ, 4 ಇದೆ, 5 ಇದೆ, 6 ಇದೆ. ನೆಕ್ಸ್ಟ್ 7 ಇಲ್ಲ, 7 ಇಲ್ಲ ಅಲ್ವಾ, 8 ಇಲ್ಲ. ನೆಕ್ಸ್ಟ್ 9 ಇದೆಯಾ ನೋಡಿ, ಇದೆ. ಇಲ್ಲೊಂದು 9 ಇದೆ, ಇಲ್ಲೊಂದು
9 ಆಗ 9 ಆಗ ಇಲ್ಲಿ 9 ನೋಡಿ. ಈ ಸಂಖ್ಯೆಗಳು ವರ್ಗ ಸಂಖ್ಯೆಗಳಲ್ಲಿ, ಪೂರ್ಣ ವರ್ಗ ಸಂಖ್ಯೆಗಳಲ್ಲಿ ಬಿಡಿ ಸ್ಥಾನದಲ್ಲಿ ಯಾವುದಿದೆ, ಇದಿದೆ. ಮತ್ತು ವರ್ಗ ಇದು ಬಂದುಬಿಟ್ರೆ 2, 3, 7, 8 ಬಂದರೆ ಅದು ಯಾವುದೇ ಸಂಖ್ಯೆ ಆಗಿಲ್ಲ, ಅದು ವರ್ಗ ಸಂಖ್ಯೆ ಅಲ್ಲ. ಆದರೆ ಇದು ಬಂದರೆ ವರ್ಗ ಸಂಖ್ಯೆ ಅಲ್ಲ ಅಂತ ಹೇಳೋಕ್ಕಾಗುತ್ತಾ? ವರ್ಗ ಸಂಖ್ಯೆ ಆಗಿರ್ತದೆ ಅಂತ ಹೇಳಲಿಕ್ಕಾಗುತ್ತಾ? ಖಂಡಿತ ಆಗಲ್ಲ. ಎಕ್ಸಾಂಪಲ್ ಹೇಳ್ತೀನಿ. ಈಗ 24 ಅಂತ ಬಂತು, ಬಿಡಿ ಸ್ಥಾನದಲ್ಲಿ ಏನುಂಟು? 4 ಉಂಟು. ಹಾಗೆ ಅಂತೇಳಿ ಇದು ವರ್ಗ ಸಂಖ್ಯೆನಾ? ಅಲ್ಲ ಅಲ್ವಾ? ಆದರೆ ಇದು ಬಂದುಬಿಟ್ರೆ ನಾವು ಡೆಫಿನೆಟಾಗಿ ಹೇಳ್ಬೋದು ಇದು ವರ್ಗ ಸಂಖ್ಯೆ ಅಲ್ಲ. ಈಗ ನೋಡಿ 1002 ಅಂತ ಕೊಟ್ಟರು ಅಂತ ತಿಳ್ಕೊಳ್ಳಿ. ಆಗ ಕೊಟ್ಟಾಗ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? 2 ಇದೆ. ಆಗ ನಾನು ಡೈರೆಕ್ಟ್ ಬರಿಬೋದು ಇದೇನಲ್ಲ, ವರ್ಗ ಸಂಖ್ಯೆ ಅಲ್ಲ. ಅದೇ ಥರ ಬಿಡಿ ಸ್ಥಾನದಲ್ಲಿ ಏನಾದರೂ 7003 ಅಂತ ಬಂದು ತಿಳ್ಕೊಳ್ಳಿ. ಬಿಡಿ ಸ್ಥಾನದಲ್ಲಿ ಯಾವ ಅಕ್ಷರ ಬಂದಿದೆ? 3 ಬಂದಿದೆ. ಇದೊಂದು ವರ್ಗ ಸಂಖ್ಯೆ ಅಲ್ಲ. ಅದೇ ಥರ 7, 8 ಬಂದರೆ ವರ್ಗ ಸಂಖ್ಯೆ ಅಲ್ಲ. ಇದನ್ನು ನೋಡಲಿಕ್ಕೆ ನಿಮಗೆ ನೋಡಿ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರಲ್ಲ, ಅದರಲ್ಲಿ ನಿಮಗೆ ಫಸ್ಟೇ ಕೊಟ್ಟಿರೋದೇ ಕೆಳಗಿನ ಯಾವುಗಳು ಪೂರ್ಣ ವರ್ಗ ಸಂಖ್ಯೆಗಳಲ್ಲ ಅಂತ. ಬಿಡಿ ಸ್ಥಾನದಲ್ಲಿ ನೋಡಿಕೊಂಡು ಈ ಸಂಖ್ಯೆಗಳಿದ್ದರೆ ಅದು ಯಾವ ಸಂಖ್ಯೆಗಳು ಇಲ್ಲಿದೆಯಲ್ವಾ, ಇಲ್ಲಿರುವಂತಹ ಸಂಖ್ಯೆಗಳು ಯಾವುದೆಲ್ಲ 2 ಈ ಸಂಖ್ಯೆಗಳಿದ್ದರೆ, ಬಿಡಿ ಸ್ಥಾನದಲ್ಲಿ ಈ ಸಂಖ್ಯೆ ಎಷ್ಟೇ ದೊಡ್ಡ ನಂಬರ್ ಬರಲಿ, ಈ ಸಂಖ್ಯೆಗಳಿದ್ದರೆ ಅದೇನಾಗಿಲ್ಲ, ವರ್ಗ ಸಂಖ್ಯೆ ಆಗಿರಲ್ಲ. ಅದನ್ನು ನೀವು ಮಾಡ್ಬೋದು. ಫಸ್ಟ್ ಮೇನನ್ನು ನೀವೀಗ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಫಸ್ಟ್ ಮೇನನ್ನು ತೆಗೆದು ಈಗಲೇ ಮಾಡಿ ನೋಡಿ. ನೆಕ್ಸ್ಟು ವರ್ಗ ಕಂಡಿದ್ದೀರಿ. 2 ಎಷ್ಟು? 4. 4 4 ಎಷ್ಟು? 4ರ ವರ್ಗ 4 4 ಎಷ್ಟು? 16. ಅದೇ ಥರ ಬೆಸ್ ಸಂಖ್ಯೆ 3 ಅಂತ ತಗೊಳ್ಳಿ. 3 2 3 3 9, 5 5 5 25. ನೋಡಿ, ಬೆಸ ಸಂಖ್ಯೆ ಬಂದಾಗ ವರ್ಗ ಸಂಖ್ಯೆನೂ ಏನಾಗಿರ್ತದೆ? ಬೆಸ ಆಗಿರ್ತದೆ. ಸಮ ಸಂಖ್ಯೆ ಬಂದಾಗ ವರ್ಗ ಸಂಖ್ಯೆನೂ ಏನಾಗಿರ್ತದೆ? ಸಮ ಆಗಿರ್ತದೆ. ಅರ್ಥ ಆಯ್ತಲ್ಲ? ಇದು ಸಮ ಸಂಖ್ಯೆ 4 ಮತ್ತು 16. ಇದೆಂಥದ್ದು? ಬೆಸ ಸಂಖ್ಯೆನ ವರ್ಗ ಮಾಡಿದ್ರೆ ಉತ್ತರದಲ್ಲೂ ಬೆಸ ಸಂಖ್ಯೆನೇ ಬರ್ತದೆ. ಇದು ಗೊತ್ತಿರಬೇಕು. ಚೌಕದ ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ನಾವೇನು ಮಾಡ್ತೀವಿ? ಬಾಹು ಇಂಟು ಬಾಹು ಅಥವಾ ಬದಿ ಇಂಟು ಬದಿ ಮಾಡ್ತೀವಲ್ವ? ಬಾಹು ಇಂಟು ಬಾಹು ಮಾಡಿದ್ರೆ ನಮ್ಗೆ ಏನು ಸಿಗ್ತದೆ? ಚೌಕದ ವಿಸ್ತೀರ್ಣ ಸಿಗ್ತದೆ. ಓಕೆ. ನೆಕ್ಸ್ಟ್ ಅದೇ ಥರ ಘನದ್ದು. ಘನ ಅಂತ ಹೇಳಿದ ತಕ್ಷಣ ಅದು ಎಷ್ಟು ಸಲ ಗುಣಿಸ್ಬೇಕು ನಾವು? ಯಾವುದೇ ಸಂಖ್ಯೆಯನ್ನು 3 ಸಲ ಗುಣಿಸ್ಬೇಕಾಗತ್ತೆ. ಈಗ 2ರ ಘನ ಕಂಡುಹಿಡೀರಿ ಅಂತ ಹೇಳಿದ ತಕ್ಷಣ 2ನ್ನು ಎಷ್ಟು ಸಲ ಹಾಕ್ಕೊಳ್ತೀರಾ? 2 ಗುಣಿಸು 2 ಗುಣಿಸು 2 ಗುಣಿಸ್ಕೋಬೇಕು. ಫಸ್ಟ್ ಇದನ್ನು ಗುಣಿಸ್ಕೊಳ್ಳಿ. 2 2 ಎಷ್ಟಾಯಿತು? 4 ಆಯಿತು. 4 ಇಂಟು ಇದನ್ನು ಇಲ್ಲಿ ಬರ್ಕೊಳ್ಳಿ. 4 2 ಎಷ್ಟಾಯಿತು? 8 ಆಯಿತು. ಅರ್ಥ ಆಯ್ತಲ್ವ? ಹೀಗೆ ನಾವು ಇದನ್ನು ಘನವನ್ನು ಕಂಡುಹಿಡಿಯೋದು. ಘನ ಮೂಲ ಅಂತ ಹೇಳಿದ್ರೆ ಈ ರೀತಿ ಹಾಕ್ಬಿಟ್ಟು ಇದರದ್ದು ಘನಮೂಲ ಎಷ್ಟು? 2 ಅಂತ ಬರಿತೀವಿ. ಅರ್ಥ ಆಯ್ತಲ್ಲ ಮಕ್ಕಳು? ಇದು ಗೊತ್ತಿರಬೇಕು ನಿಮಗೆ. ಮತ್ತು ಇದರಲ್ಲಿ ಘನಕ್ಕೆ ಬಂದಾಗ ಋಣ ಸಂಖ್ಯೆ ಏನಾದರೂ ಬಂದರೆ -2^3 ಅಂತ ಬಂತು ಅಂತ ತಿಳ್ಕೊಳ್ಳಿ. ಆಗ ನೀವೇನು ಮಾಡ್ತೀರಾ? -2 ಇಂಟು -2 ಇಂಟು -2 ಮಾಡ್ತೀರಾ. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್. ಆನ್ಸರ್ ಯಾವಾಗ ಬೆಸ ಸಂಖ್ಯೆ ಬಂತೋ ಅದು ನೀವು ಕಲ್ತಿದ್ದೀರಾ ಅಂತ ತಿಳ್ಕೊಳ್ತೀನಿ 7ನೇ ಕ್ಲಾಸಲ್ಲಿ. ಆಗ ನಮಗೆ ಉತ್ತರದಲ್ಲೂ ಏನು ಬರ್ತದೆ? ಮೈನಸ್ ಚಿಹ್ನೆಯೇ ಬರ್ತದೆ. 2 -8 ಅಂತ ಬರಿಬೇಕು. ಓಕೆ. ಯಾವಾಗ ಘನ ಮಾಡಬೇಕಾದ್ರೆ ಏನಾದರೂ ಈ ರೀತಿ ಮೈನಸ್ ಚಿಹ್ನೆ ಬಂದಾಗ ನಮಗೆ ಉತ್ತರದಲ್ಲಿ ಏನು ಬರ್ತದೆ? ಮೈನಸ್ಸೇ ಬರ್ತದೆ. ಅರ್ಥ ಆಯ್ತಲ್ಲ? ಸಂಖ್ಯೆಯನ್ನು ತೊಗೊಂಡಾಗ 10 ಸ್ಕ್ವಯರ್ ಅಂತ ಸೊನ್ನೆಗಳು ಬಂದಾಗ ಎಷ್ಟು ಈಸಿ ಅಂತ. 1 1 ಈ ಎಷ್ಟು ಸಂಖ್ಯೆ ಡಬಲ್ ಮಾಡಬೇಕು, 2 ಅಂತ ಮಾಡಿದ್ರೆ ಇದು ವರ್ಗ. ಅದೇ ಥರ 100 ಸ್ಕ್ವಯರ್. 100 ಸ್ಕ್ವಯರ್ನ ಕಂಡುಹಿಡಿರಿ ಅಂತ ಹೇಳಿದ ತಕ್ಷಣ 1 1 1 ಇಲ್ಲಿ ಎಷ್ಟು ಸೊನ್ನೆ ಇದೆ? 2 ಸೊನ್ನೆ ಇದೆ. ಆಗ ಡಬಲ್ ಮಾಡಿ ಅಂದರೆ ಎಷ್ಟು ಸೊನ್ನೆ? 2 ಸೊನ್ನೆ ಇದ್ದಿದ್ದನ್ನ ಏನು ಮಾಡ್ತೀರಾ? 4 ಸೊನ್ನೆ. ಈಗ 90 ಸ್ಕ್ವಯರ್ ಅಂತ ಇದೆ ಅಂತ ತಿಳ್ಕೊಳ್ಳಿ. ಏನು ಮಾಡಬೇಕು? 9 ಎಷ್ಟು? 9 81. ಈ 1 ಸೊನ್ನೆ ಇದೆ. ಎಷ್ಟು ಸೊನ್ನೆ ಹಾಕಬೇಕು? ಡಬಲ್ ಅಂತ ಹೇಳಿದ್ರೆ 2 ಸೊನ್ನೆ ಹಾಕಬೇಕು. ಒಂದು ವೇಳೆ 8 ಅಂತ ಕೊಟ್ಬಿಟ್ಟು ಇಲ್ಲಿ 3 ಸೊನ್ನೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಹೋಲ್ ಸ್ಕ್ವಯರ್ ಅಂತ. ಈಗ 8 8 ಎಷ್ಟು ಬರ್ತದೆ ಮಕ್ಕಳೇ? 64. ಇಲ್ಲಿ ಎಷ್ಟು ಸೊನ್ನೆ ಇದೆ? 3 ಸೊನ್ನೆ ಇದೆ. ಆಗ ಉತ್ತರದಲ್ಲಿ ಎಷ್ಟು ಸೊನ್ನೆ ಬರಬೇಕು? 6 ಸೊನ್ನೆ ಬರಬೇಕು. ಅರ್ಥ ಆಯ್ತಲ್ವ? ಇದು ಈಸಿಯಾಗಿ ಲೆಕ್ಕ ಮಾಡ್ಕೊಂಡು ಮಾಡುವಂತಹ ಇದು ಒಂದು ಕಾನ್ಸೆಪ್ಟ್ ಅಲ್ಲಿದೆ. ಆಮೇಲೆ ಕಂಡುಹಿಡೀರಿ ಅಂತ ಏನಾದ್ರು ಕೊಟ್ಟರೆ ಮಕ್ಕಳೇ ಇದು ಈಸಿಯಾಗಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತಂದರೆ 25 ಸ್ಕ್ವಯರ್ ಅಂತ ಹೇಳಿದ್ರೆ ಈ 5 ಉಂಟಲ್ಲ ಮಕ್ಕಳೇ ಬಿಡಿ ಸ್ಥಾನದಲ್ಲಿ, 5 5 ಎಷ್ಟು? 25. 2 ಇದಕ್ಕೊಂದು ಜಾಸ್ತಿ ಸೇರಿಸಿ, 2ಕ್ಕೊಂದು ಸೇರಿಸಿದ್ರೆ ಎಷ್ಟಾಗುತ್ತೆ? 3 3 2 ಎಷ್ಟು? 6. ಇದು ಉತ್ತರ ಆಗಿರುತ್ತೆ. ಅದೇ ಥರ ನೋಡಿ 35 ಹೋಲ್ ಸ್ಕ್ವಯರ್ ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಆಗ 5 5 ಎಷ್ಟು? 25. 3 ಇಂಟು ಇದಕ್ಕಿಂತ ಒಂದು ಜಾಸ್ತಿ ಅಂದರೆ 4. 3 4 ಎಷ್ಟು? 12. ಹಾಗೆ 95 ಸ್ಕ್ವಯರ್ ನೋಡಿ 5 ಅಂತ ಬಿಡಿ ಸ್ಥಾನದಲ್ಲಿ ಬಂದಾಗ ಈಸಿಯಾಗಿ ಮಾಡುವಂಥದ್ದು. 5 5 ನಾವು 25 ಅಂತ ಬರಿತೀವಿ. 9 ಇಂಟು ಎಷ್ಟು ಬರಿತೀವಿ? 10. 19 90. ನೋಡಿ ಈ ಥರ ನಿಮಗೆ ಇಷ್ಟ ಬಂದಿದ್ದು ಯಾವಾಗ ಬಿಡಿ ಸ್ಥಾನದಲ್ಲಿ ಏನಾಗಿರಬೇಕು? 5 ಇರಬೇಕು. 5 ಇದ್ದಾಗ ಈ ಥರ ಈಸಿಯಾಗಿ ಲೆಕ್ಕವನ್ನು ಮಾಡ್ಬೋದು. ಓಕೆನಾ? ಇದನ್ನು ನೀವು ಬೇರೆ ಮಕ್ಕಳಿಗೂ ಹೇಳಿ ಟ್ರೈ ಮಾಡಿ. ಸರಳ ನಿಯಮ ಇದೆ. ಏನು ನಿಯಮ ಅಂತ ಹೇಳಿದ್ರೆ ನೆಕ್ಸ್ಟ್ ವರ್ಗವನ್ನು ಕಂಡುಹಿಡಿಯೋದು. ಈಗ ನೋಡಿ ವರ್ಗ. ಓಕೆ.
ನನಗೆ ಕೇಳಿದರೆ 26ರ ವರ್ಗವನ್ನು ಕಂಡುಹಿಡೀರಿ ಅಂತ. 25ರ ವರ್ಗ ಕೊಟ್ಟಿದ್ದಾರೆ. ನನಗೆ 25 ಈಸಿಯಾಗಿ ಮಾಡ್ಬೋದು, ನನಗೂ ಗೊತ್ತಿದೆ ಹೇಗೆ ಮಾಡೋದು. 25ಅನ್ನು ಫಸ್ಟ್ ಹೇಳಿದೆ 2 ಇಂಟು ಇಷ್ಟು ಗುಣಿಸಲೇ ಬೇಡ, 5 ಯಾವಾಗಲೂ 25 ಬರುತ್ತೆ. 2 ಇಂಟು 3, 2 3 ಎಷ್ಟು 6, ಆಗ 625 ಬಂತು. ನೆಕ್ಸ್ಟ್ 26, ಇವುಗಳ ನಡುವಿನ ವರ್ಗ ಕಂಡುಹಿಡಬೇಕಾದ್ರೆ ಸೂತ್ರ ಇದು ಮಕ್ಕಳೇ. ಈಗ ಇದನ್ನು 25ರ ವರ್ಗ ಅಂದರೆ 25, ಇದನ್ನು ಎನ್ ಅಂತ ತೊಗೊಳ್ಬೇಕು. ಓಕೆ, ಇದನ್ನು ಸೂತ್ರ ಕಂಡುಹಿಡಬೇಕಾದ್ರೆ n² ಪ್ಲಸ್ ಎನ್, ಆಮೇಲೆ ಪ್ಲಸ್ n ಪ್ಲಸ್ 1. n² ಅಂದರೆ 625 ಪ್ಲಸ್ n ಅಂತ ಹೇಳಿದ್ರೆ ಎಷ್ಟು, n ಅಂತ ಹೇಳಿದ್ರೆ 25 ಪ್ಲಸ್ n ಪ್ಲಸ್ 1 ಅಂದರೆ 25ಕ್ಕೆ ಒಂದು ಸೇರಿಸಿ ಎಷ್ಟು 25. ಆಗ 625, 25 1 26, 26 25 ಅಂದರೆ 1 ಅಲ್ವಾ. 25 25 50 51 ಕೂಡಿಸಿದಾಗ 5 1 6, 5 2 7 6 6 ಗುಣಿಸಿ ನೋಡಿ. 26ನ 26 ಇಂಟು 26 ಮಾಡಿ ನೋಡಿ, 676 ಬರ್ತದಂತ. ಇದು ಒಂದು ಶಾರ್ಟ್ಕಟ್ ಮೆಥಡ್ ಮಕ್ಕಳೇ ಕಲೀಲಿಕ್ಕೆ. ಓಕೆ, ಇನ್ನೊಂದು ಮಾಡೋದು ಹೇಗೆ ಅಂತ ಹೇಳಿದ್ರೆ 37 ಹೋಲ್ ಸ್ಕ್ವಯರ್ 38 ಹೋಲ್ ಸ್ಕ್ವಯರ್ ಎಷ್ಟು ಅಂತ ಬರಿಬೋದು ಅಂತ ಕೇಳಿದ್ರೆ, 37 ಅಂತ ಹೇಳಿದ ತಕ್ಷಣ ನಾವೇನು ಮಾಡಬೇಕು, ಇಲ್ಲಿ 37 ಹೋಲ್ ಸ್ಕ್ವಯರ್ ಅಂತ ಹೇಳಿದ್ರೆ ಎಷ್ಟು ಬರ್ತದೆ ನೋಡಬೇಕು. 37 ಅದು ಕೊಟ್ಟಿರ್ತಾರೆ ಮಕ್ಕಳು, ಇಲ್ಲಾಂದರೆ ಕೊಟ್ಟಿಲ್ಲ ಅಂದರೆ 37 ಇಂಟು 37 ಮಾಡಿ, 7 7 49 ಇದು ಕೊಟ್ಟಿರ್ತಾರೆ. ಕೊಟ್ಬಿಟ್ಟೆ ನಮಗೆ ಅವರು 38 ಸ್ಕ್ವಯರ್ನ ಕೇಳಿದೆ ಆಯಿತಾ. ಓಕೆ, 37. ಈಗ ನಾವು 38 ಕಂಡುಹಿಡಿಬೇಕಂತಂದರೆ ಫಸ್ಟು 1369 ಪ್ಲಸ್ 35, ಎನ್ ಅಂತ ಹೇಳಿದ್ರೆ ಏನು 37, ಎನ್ ಅಂದರೆ 37, ಮತ್ತು ಪ್ಲಸ್ ಎನ್ ಪ್ಲಸ್ 1, 37 ಪ್ಲಸ್ 1, ಆಗ 1369 37 ಪ್ಲಸ್ 1 ಎಷ್ಟಾಗುತ್ತೆ 38. ಈ ರೀತಿ ಸುಲಭವಾಗಿ ಹತ್ತಿರದ ನಂಬರ್ನ ಕಂಡುಹಿಡಿಬೋದು. ಈಗ ಕೂಡಿಸಿ 7 7 14 1 15, 15 20 24 2 6 2 8 9 10 11 12 13 14 14 ಬರ್ತದೆ, 4 ಬರ್ತದೆ ಮಕ್ಕಳಲ್ಲಿ. ಆಗ 1444 ತ್ರಿಕೋನ ಸಂಖ್ಯೆಗಳು. ಇದನ್ನ ಸಣ್ಣ ಕ್ಲಾಸಿಂದನೂ ತುಂಬ ಸಲ ಕಲ್ತಿರ್ತೀರ. ಕೆಲವರಿಗೆ ಯೋಚನೆ ಇರುತ್ತೆ, ಕೆಲವರಿಗೆ ಯೋಚನೆ ಇರಲ್ಲ. ಅಂಥ ಮಕ್ಕಳು ತ್ರಿಕೋನ ಸಂಖ್ಯೆ ಅಂತ ಹೇಳಿದ್ರೆ 1 ನೋಡಿ, ಇದನ್ನು ತ್ರಿಕೋನ ಸಂಖ್ಯೆ ಅಂತ ಹೇಳ್ತೀವಿ. ಒಂದು ಡಾಟ್ ಹಾಕಿಬಿಟ್ರೆ 1 ತ್ರಿಕೋನ ಸಂಖ್ಯೆ. ಮತ್ತು 2 ಹೇಗೆ ಅಂದರೆ ಸ್ವಾಭಾವಿಕ ಸಂಖ್ಯೆಗಳನ್ನು ಕೂಡಿಸೋದ್ರಿಂದ ಬರೋದು. 1 ಪ್ಲಸ್ 2, 1 ಪ್ಲಸ್ 2 ಎಷ್ಟಾಗುತ್ತೆ 3 ಆಗುತ್ತೆ. ಆಗ ಅದನ್ನು ನಾವು ಹೇಗೆ ಬಿಡಿಸ್ಬೇಕಾಗತ್ತೆ, ಹೀಗೆ 1 ಫಸ್ಟ್ ಬರೆದಿದ್ದೀರಾ, ಮತ್ತು ಕೆಳಗೆ 2 ಚುಕ್ಕಿ. ಓಕೆ, 2 ಇದು ತ್ರಿಕೋನ ಸಂಖ್ಯೆ. ಇದು ಒಂದಾದಮೇಲೆ ಯಾವುದು 1 ಪ್ಲಸ್ 2 ಕೂಡಿಸಿದಾಗ ಎಷ್ಟು ಬರ್ತದೆ 3 ಬರ್ತದೆ. ಇದು ತ್ರಿಕೋನ ಸಂಖ್ಯೆಗಳು. ಓಕೆ, ನೆಕ್ಸ್ಟು ಸ್ವಾಭಾವಿಕ ಸಂಖ್ಯೆ. ನೆಕ್ಸ್ಟ್ 1 ಪ್ಲಸ್ 2 ಪ್ಲಸ್ ನೆಕ್ಸ್ಟ್ ಸಂಖ್ಯೆ ಯಾವುದು 3 ಅಲ್ವಾ. ಕೂಡಿಸಿ ನೋಡೋಣ. 3 2 5, 5 1 6. ನೆಕ್ಸ್ಟ್ ತ್ರಿಕೋನ ಸಂಖ್ಯೆ ಯಾವುದು 6. ಇದನ್ನು ಚಿತ್ರದಲ್ಲಿ ನಾವು ಹೇಗೆ ಬಿಡಿಸ್ತೀವಿ, ಇಲ್ಲಿ 6 ತ್ರಿಕೋನ ಸಂಖ್ಯೆ. ಈಗ 1 ಮೇಲೆ ನೀವು 1 2 ಅಂತ ಬರೆದಿದ್ದೀರಾ, ಅದನ್ನು ಅದೇ ಥರ ಬರ್ಕೊಳ್ಳಿ 1. ಓಕೆ, ನೆಕ್ಸ್ಟ್ ಸಂಖ್ಯೆ ತ್ರಿಕೋನ ಸಂಖ್ಯೆ ಯಾವುದು 1 ಪ್ಲಸ್ 2 ಪ್ಲಸ್ 3 ಆದಮೇಲೆ ಯಾವ ನಂಬರು 4. ಇದನ್ನು ಕೂಡಿಸಿ ಎಷ್ಟು ಬರ್ತದೆ 10 ಬರ್ತದೆ. ಈ ರೀತಿ ನಾವೇನು ಮಾಡಬೇಕಾಗ್ತದೆ, ತ್ರಿಕೋನೀಯ ಸಂಖ್ಯೆಗಳನ್ನು ಕಂಡುಹಿಡಿಬೇಕಾಗ್ತದೆ. ಅದೇ ಹೋಗ್ತೀರಾ. ಇದಕ್ಕೊಂದು ಸೂತ್ರ ಇದೆ ಮಕ್ಕಳೇ. ನಿಮಗೆ ದೊಡ್ಡ ಕ್ಲಾಸಿಗೆ ಹೋದಾಗ ತ್ರಿಕೋನ ಎನ್ನನೇ ಸಂಖ್ಯೆ ಕಂಡುಹಿಡಿರಿ ಅಂತ ಹೇಳಿದಾಗ ಅದನ್ನು ನೀವೇನು ಮಾಡ್ತೀರಾ, ಎನ್ ತ್ರಿಕೋನ ಸಂಖ್ಯೆಗಳನ್ನ ಕಂಡುಹಿಡಲಿಕ್ಕೆ ಸೂತ್ರ ಯಾವುದು ಅಂತ ಹೇಳಿದ್ರೆ ಎನ್ ಇಂಟು n ಪ್ಲಸ್ 1/2. ಈಗ ಫಾರ್ ಎಕ್ಸಾಂಪಲ್ 10ನೇ ಸಂಖ್ಯೆ, 10ನೇ ತ್ರಿಕೋನೀಯ ಸಂಖ್ಯೆಯನ್ನು ಕಂಡುಹಿಡಿರಿ ಅಂತ ಹೇಳಿದಾಗ ಎನ್ ಇದ್ದ ಜೊತೆ ಬರೀತೀರಾ 10 ಇಂಟು 10 ಪ್ಲಸ್ 1, 10 ಪ್ಲಸ್ 1/2. 2 5 10, ಆಗ 11 5 55. ಆಗ 10ನೇ ತ್ರಿಕೋನೀಯ ಸಂಖ್ಯೆ ಎಷ್ಟಾಗುತ್ತದೆ 55 ಆಗುತ್ತೆ. ಈ ರೀತಿ ಕಂಡುಹಿಡಿಬೇಕಾಗುತ್ತೆ. ಓಕೆನಾ.